ಮೇಡಮ್ ಬಿಗ್ ಬಾಸ್ ನೋಡ್ತೀರಾ? ಹಾಂ ನೋಡ್ತಿದ್ದೀನಿ ಯಾರು ಸರ್. ಇಷ್ಟ ಮೇಡಮ್? ರಕ್ಷಿತಾ ಯಾಕೆ ಮೇಡಮ್? ಅವಳು ಕ್ಲಿಯರ್ ಆಗಿದ್ದಾಳೆ, ಯಾವುದೇ ಥರದ ಇವ್ರ ಮುಖವಾಡ ಇಲ್ಲ, ಅವಳು ಹಾರ್ಟ್ಲಿ ಆಟ ಆಡ್ತಿದ್ದಾಳೆ. ಅದಕ್ಕೋಸ್ಕರ ರಕ್ಷಿತಾ ಗಿಲ್ಲಿ. ಗಿಲ್ಲಿ ಯಾಕೆ ಇಷ್ಟ? ಗಿಲ್ಲಿ ಅವನು ಕ್ಲಿಯರ್ ಆಗಿದ್ದಾನೆ, ಬೇರೆ ಸಪೋರ್ಟ್ ಏನು ತಗೊಳ್ಳಲ್ಲ, ಅವನು ಆಟ ಆಡ್ತಾ ಇದ್ದಾನೆ, ಅದಕ್ಕೆ ಗಿಲ್ಲಿ ಇಷ್ಟ. ಮತ್ತೆ ಬಿಗ್ ಬಾಸ್ ಮೇಲೆ ಯಾರು ಇಷ್ಟ ಇಲ್ಲ ನಿಮಗೆ? ಅಶ್ವಿನಿ ಗೌಡ ಇಷ್ಟ ಇಲ್ಲ. ಯಾಕೆ ಮೇಡಮ್? ಅವಳು ಬಂದಾಗಿಂದನೂ ಅವಳು ಕೆಟ್ಟದಾಗಿ ಬಡವರು ಅಂದರೆ ಕೀಳ್ಮಟ್ಟವಾಗಿ ನೋಡ್ತಾ ಇದ್ದಾಳೆ, ಹಂಗಾಗಿ ಅವಳು ಇಷ್ಟ ಇಲ್ಲ. ನೋಡಿ, ಅವಳಿಗೆ ಎಸ್ ಕ್ಯಾಟಗರಿಯಿಂದ ಬಂದವಳು, ಆಮೇಲೆ ಅವಳು ಸ್ಲಮ್ಮು, ಆಮೇಲೆ ಏನೇನೋ ಹೇಳ್ತಾಳೆ ರಕ್ಷಿತಾಗೆ. ಬಡವ್ರಲ್ವ ಅವಳು, ಇವ್ರು ಕೋಟಿಗಟ್ಟಲೆ ಇರ್ಬೋದು ಅವ್ರ ಹತ್ರ, ಆದರೆ ಬಡವ್ರ ಮಕ್ಕಳಿಗೆ ಹಾಗೆ ಮಾಡಬಾರ್ದು. ಮೊನ್ನೆ ಬಾಲ್ ಆಟದಲ್ಲಿ ಬಾಲಲ್ಲಿ ದೂಕ್ಲಿಲ್ಲ ಅವಳು, ಆ ಅಮ್ಮ ಕಾಲಲ್ಲಿ ದೂಕಿದ್ಲು. ಅವರು ಒಂದು ಕನ್ನಡ ಪರ ವೇದಿಕೆಯಲ್ಲಿ ಕೆಲಸ ಮಾಡ್ತಿರೋದು, ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ನೋಡಿದ್ರೆ ರಕ್ಷಿತಾಗೆ ಮಾಡ್ತಾ ಇರೋದು ನೋಡಿದ್ರೆ ಬೇಜಾರಾಯಿತು. ಆಮೇಲೆ ನಿನ್ನೆ ಕಿಚ್ಚನ ಪಂಚಾಯತಿನಲ್ಲಿ ಸುದೀಪ್ ಸರ್ ಅಭಿಮಾನಿ ನಾವು, ನಮ್ಮ ಮನೇಲಿ ದೊಡ್ಡ ಫೋಟೋನ ಇದೆ ಅವ್ರದ್ದು. ಬಟ್ ಅವರು ರಕ್ಷಿತಾಗೆ ಬೈದಿದ್ದು ನಂಗೆ ಇನ್ನೂ ಬೇಜಾರಾಯಿತು. ಯಾಕೆ ಅಂದರೆ ನಮ್ಮ ಮನೇಲಿ ಎಲ್ಲರೂ ಬೇಜಾರು ಮಾಡಿಕೊಂಡ್ರು. ಯಾಕಂತ ಅಂದರೆ ಅಶ್ವಿನಿ ಗೌಡ, ಆಮೇಲೆ ರಕ್ಷಿತಾ, ಮತ್ತು ಇನ್ನೊಬ್ಳು ರಿಷಾ ತಾನೆ, ಅವರೆಲ್ಲ ಏನೇನೋ ಪೋಟ್ರಿ ಮಾಡಿದ್ರು, ಆದ್ರೂ ಅವ್ರ ಬಗ್ಗೆ ಅಷ್ಟೊಂದು ಜೋರಾಗಿ ಮಾತಾಡಲಿಲ್ಲ. ಬಟ್ ರಕ್ಷಿತಾ ಏನೋ ಒಂದು ಸ್ವಲ್ಪ ತಪ್ಪು ಮಾಡಿದ್ದಕ್ಕೆ ಅವಳಿಗೆ ಅರ್ಥನೇ ಆಗಲಿಲ್ಲ ಅವ್ರು ಏನು ಕ್ವಶನ್ ಕೇಳಿದ್ರು ಅಂತ. ನೀವು ನೋಡಿದ್ರಾ ಅಂತ, ನೀವು ನೋಟಿಸ್ ಮಾಡಿದ್ರಾ ಅಂತ ಕೇಳಿದ್ಲು. ಬಟ್ ಅವರು ನೀವು ನೋಡಿದ್ರಾ ನಾನು ತಪ್ಪು ಮಾಡಿರೋದು ಅನ್ನೋ ರೀತಿಯಲ್ಲಿ ಕೇಳಿದ್ಲು. ಬಟ್ ಇವರು ಒಂದೇ ಸಲ ರೈಸ್ ಆದರು, ಅದು ನಮಗೆ ತುಂಬ ಬೇಜಾರಾಯಿತು. ಆ ಮಾತು ಯಾಕಂದ್ರೆ ರಕ್ಷಿತ ಹತ್ರ ಮಾತಾಡೋ ಮಾತು ಅಶ್ವಿನಿ ಹತ್ರ ಆಗಲಿ ಮತ್ತೊಬ್ಬರ ಹತ್ರ ಮಾತಾಡಲ್ಲ, ಯಾಕೆ ಆ ಥರ? ಅದನ್ನೇ ಕೇಳ್ತಿರೋದು. ಬಡವರಿಗೆ ಒಂದು ನ್ಯಾಯ, ಸಾಹುಕಾರಿಗೆ ಒಂದು ನ್ಯಾಯ ಕೊಡಬಾರ್ದು ಸರ್. ಬಿಗ್ ಬಾಸ್ ಅಂದರೆ ಎಲ್ಲರಿಗೂ ಒಂದೇ ಥರ ಇರಬೇಕು, ಅದರಲ್ಲಿ ಯಾವುದೇ ಥರ ಭೇದ ಭಾವ ಮಾಡಬಾರ್ದು. ಬಟ್ ಅಲ್ಲಿ ಭೇದ ಭಾವ ಮಾಡಿದ್ರು, ಅದೇ ಬೇಜಾರಾಗಿದ್ದು. ನಾವು ಇಷ್ಟು ವರ್ಷದಲ್ಲಿ ಇದು 12 ಸೀಸನ್ ನಾವು ನೋಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಇವರು ಸುದೀಪ್ ಸರು ಏನೋ ಸ್ವಲ್ಪ ರೈಸ್ ಆದ್ರೇನೋ ಅನಿಸುತ್ತೆ. ಅವ್ರಿಗೆ ನೋಡಿದರೆ ಎಷ್ಟು ಕಾಮಾಗಿ, ಎಷ್ಟು ಕೂಲಾಗಿ ಅವ್ರನ್ನ ಕನ್ವಿನ್ಸ್ ಮಾಡಿದ ಥರ ಮಾತಾಡಿದರು. ಬಟ್ ರಕ್ಷಿತನ ಬಗ್ಗೆ ಮಾತಾಡುವಾಗ ಸ್ವಲ್ಪ ಬೇಜಾರನೇ ಅನಿಸ್ತು. ಪಾಪ ಅವಳು ಈಗ ಏನು ಅನಿಸ್ತದೆ ಅಂದರೆ, ಈಗ ಅವಳು ನೆಕ್ಸ್ಟ್ ಅವಳ ಆಟ ಲೆವೆಲ್ಲು ಕೂಲಾಗಿ ತೊಗೊಳ್ತಾಳ, ಇಲ್ಲ ಒಂಥರ ಕಾಮಿಡಿಯಾಗಿ ತೊಗೊಳ್ತಾಳ, ಅಥವಾ ಒಂದು ಸೀರಿಯಸ್ ಆಗಿ ತೊಗೊಳ್ತಾಳ ಅನ್ನೋದೇ ಈಗ ನೋಡಬೇಕಾಗಿದೆ ನಾವು. ರಕ್ಷಿತಾ ಅಷ್ಟು ದೊಡ್ಡ ತಪ್ಪು ಮಾಡಿದ್ರು. ಯಾಕಂದರೆ ಕಳೆದ ಸೀಸನ್ ಅಲ್ಲ, ಕಳೆದ ಎಪಿಸೋಡ್ ನೋಡಿದ್ರೆ ಕೆಲವರು ಇವರು ಅಶ್ವಿನಿ ಆಗಿರ್ಬೋದು ಮತ್ತೊಬ್ಬರು ತುಂಬ ಎಷ್ಟು ಹೌದು ಕೆಟ್ಟದಾಗಿ ಮಾತಾಡಿದ್ದು, ಆಮೇಲೆ ಅವರೇ ಮ್ಯಾನಿಪ್ಯುಲೇಟ್ ಮಾಡಿದ್ದು, ಅವರು ಎಷ್ಟೊಂದು ಅಲ್ಲೇ ಒಂದು ಕುಂಕು ಬುದ್ಧಿ ಎಲ್ಲ ತೋರಿಸಿದ್ರು. ಬಟ್ ರಕ್ಷಿತಾ ಅವಳು ಕಾಮಾಗಿ ಅವಳದ್ದು ಏನಿದೆ, ಅವಳ ಮೈಂಡಲ್ಲಿ ಏನಿದೆ ಅದನ್ನು ಮಾತ್ರ ಓಪನ್ ಅಪ್ ಅವಳು ಯಾವುದೇ ಥರದ ಮೇಲೊಂದು ಹಿಂದೆ ಒಂದು ಅಂತ ಮಾತಾಡೋದಿಲ್ಲ, ಡೈರೆಕ್ಟಾಗೆ ಮಾತಾಡೋಳು. ಹಂಗಾಗಿ ಅವಳನ್ನ ನಾವು ತುಂಬ ಇಷ್ಟಪಡ್ತಾ ಇದ್ದೀವಿ. ಅಂದರೆ ಈಗ ನೋಡಿದ್ರೆ ಆಲ್ ಓವರ್ ಕರ್ನಾಟಕನೂ ಅವಳನ್ನ ಮೆಚ್ತಾ ಇದೆ ಅಂತ ಅನಿಸ್ತಿದೆ. ಇನ್ನೊಂದು ಸುದೀಪ್ ಸರ್ ಹೇಳಿದ್ರು ರಕ್ಷಿತಾಗೆ, ನೀನು ನಾಮಿನೇಟ್ ಮಾಡೋದ್ರಿಂದ ರಘು ಹೆಲ್ಮೆಟ್ ಆದರೆ ನೀನೇ ಹೊಣೆ ಆಗ್ತೀಯ ಅಂತ ಹೇಳಿದ್ರು. ಮತ್ತೆ ಕಳೆದ ಎಪಿಸೋಡ್ಗಳೆಲ್ಲ ಬೇರೆ ನಾಮಿನೇಟ್ ಮಾಡಿದ್ದೇನೆ ಹೆಲ್ಮೆಟ್ ಆಗಿದ್ದು, ಅದು ಕಾರಣ ಆಗಲ್ವಾ? ಹಾಂ ಆಗುತ್ತೆ. ಅದಿಲ್ಲ, ರಘು ಸರ್ ಏನು ಗೊತ್ತಾ, ಅವರು ಸ್ಲೋನಲ್ಲಿ ಎಲ್ಲರನ್ನೂ ಯೋಚನೆ ಮಾಡಿ ಅವ್ರು ಮಾತಾಡ್ತಾರೆ. ಬಟ್ ಇವಳು ರಕ್ಷಿತಾ ಆಗಲ್ಲ, ಏನಿದೆ ಏಕಮಾರ್ ದೋತಗಡ, ಅಲ್ಲಿ ಏನಾಗುತ್ತೋ ಅದನ್ನೇ ಮಾತಾಡೋದು. ಹಾಗಾಗಿ ರಘುಗೆ ಹೆಲ್ಪ್ ಮಾಡಿದ್ದಾಳೆ ಅನ್ನೋದು ಅದ್ರಲ್ಲಿ ಬರಲ್ಲ. ಸುದೀಪ್ ಸರ್ ಹೇಳಿದ್ರು, ನೀವು ನಾಮಿನೇಟ್ ಮಾಡಿದ್ದಕ್ಕೋಸ್ಕರನೇ ರಘು ಹೆಲ್ಮೆಟ್ ಆದ್ರೆ ನೀವೇ ಕಾರಣ ಆಗ್ತೀರಾ ಅಂತ ಹೇಳಿದ್ರು. ಹೌದು, ಅದು ಆಗಲ್ಲ ಸರ್. ಅದು ಎಪಿಸೋಡ್ಗಳಲ್ಲಿ ಬೇರೆ ನಾಮಿನೇಟ್ ಮಾಡೋಕ್ಕೆ ಹೆಲ್ಮೆಟ್ ಆಗಿರೋದಲ್ವಾ, ಹೌದು ಕಾರಣ ಆಗಲ್ವಾ ಅಂತ. ಹೌದೌದು, ಕಾರಣ ಆಗ್ತಾರೆ. ಹೌದು, ರಕ್ಷಿತಾ ಒಬ್ಬರೇ ಆಗಲ್ಲ, ಬೇರೆ ಎಲ್ಲರೂ ಬೇರೆ. ಹೌದು ಸರ್ ಅಲ್ಲಿ ನೋಡಿದ್ರೆ ರಕ್ಷಿತಾ ಒಬ್ಬಳೇ ಇಲ್ಲ, ಎಲ್ಲದೂ ಪ್ರಾಬ್ಲಮ್ ಇದೆ ಅಲ್ಲಿ. ಬಟ್ ಇವಳನ್ನೇ ಯಾಕೆ ನೋಟಿಸ್ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ರಕ್ಷಿತಾ ಆಡೋದು ತುಂಬ ಚೆನ್ನಾಗಿದೆ. ಬಟ್ ಮೊನ್ನೆ ನೀವು ನೋಡಿದ್ರೆ ಗೊತ್ತಾಗಿದೆ, ಆ ಬಾಲಲ್ಲಿ ದೂಕಬೇಕಾಗಿತ್ತು, ಬಟ್ ಕಾಲಲ್ಲಿ ದೂಕ್ತಾ ಇದ್ರು. ಅವ್ರು 3 ಜನ ಸೇರ್ಕೊಂಡು ಅವಳು ಒಬ್ಬಳನ್ನೇ ಟಾರ್ಗೆಟ್ ಮಾಡಿ ಕಾಲಲ್ಲಿ ದೂಕ್ತಾ ಇದ್ರು. ಅದನ್ನು ಅವ್ರು ನೋಟಿಸ್ ಮಾಡಿ ಹೇಳ್ಬೋದಾಗಿತ್ತಲ್ವ, ನೀವು ಈ ಥರ ಆಡಿದ್ರೆ ಅಂತ ಅವರು ಪ್ಲೇ ಮಾಡಿ ತೋರಿಸ್ಬೋದಾಗಿತ್ತಲ್ವ, ತೋರಿಸ್ಲೇ ಇಲ್ಲ ಅವರು. ಸರ್ ನಾವು ನಿಜ ಹೇಳ್ತೀವಿ, 10 ಗಂಟೆ ಕ್ಲೋಸ್ ನಮ್ಮ ಅಂಗಡಿ, ನಾವು 10 ಗಂಟೆ ಹೋಗ್ಬಿಟ್ಟು ಜಿಯೋ ಆ್ಯಪಲ್ಲಿ ನೋಡ್ತೀವಿ ನಾವು ಬಿಗ್ ಬಾಸ್ ರಕ್ಷಿತಗೋಸ್ಕರ. ಆಗ್ತಾ ಇದ್ದಾರೆ. ಒಂದು ಅವರು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಎಲ್ಲ ತುಂಬ ಎಲ್ಲ ನೇರ ಇದ್ದರು. ಈಗ ಅಶ್ವಿನಿ ಗೌಡ ಸ್ವಲ್ಪ ಶ್ರೀಮಂತರು ಅಂತನ, ಅಥವಾ ಏನಾದರೂ ಅವರು ಒಳ್ಳೆ ಇದರಲ್ಲಿದ್ದಾರೆ ಅಂತನಾ, ಇಲ್ಲ ಅಣ್ಣ ಅಂತ ಹೇಳ್ತಾರೆ, ಅದರಲ್ಲಿ ಏನಾದ್ರು ನೋಡ್ತಾ ಇದ್ದಾರಾ,
ಅದು ಗೊತ್ತಾಗ್ತಿಲ್ಲ. ಬಟ್ ನಾವು ಸುದೀಪ್ ಸರ್ ಅವಾಗ್ಲೂ ಅಭಿಮಾನಿ, ಇವಾಗ್ಲೂ ಅವ್ರು ನೇರ ಅಂತ ತಿಳ್ಕೊಂಡಿದ್ವಿ. ದಯವಿಟ್ಟು ನಿಮ್ಮ ಮುಖಾಂತರ ಹೇಳ್ತಿದ್ವಿ, ಎಲ್ಲರಿಗೂ ಒಂದು ನ್ಯಾಯ ಕೊಡಿ, ಸರಿ ಮಾಡಿ. ಈಗ ನೆಕ್ಸ್ಟ್ ಸೀಸನ್ ಅಂದರೆ ನೆಕ್ಸ್ಟ್ ಇದು ಪಂಚಾಯತಿ ಇದೆಯಲ್ಲ, ಅದರಲ್ಲಿ ರಕ್ಷಿತಗೆ ಒಂದು ನ್ಯಾಯ ಕೊಡಿ, ಅಂದರೆ ಅವ್ರಿಗೆ ಕೂಲಾಗಿ ಮಾತಾಡೋ ಥರ ಮಾಡಿ ಅಂತ ಹೇಳ್ಕೊಳ್ತೀವಿ. ಗಿಲ್ಲಿ ಮಾತಾಡೋದ್ರಲ್ಲಿ ನ್ಯಾಯ ಇದೆ ಸರ್. ಗಿಲ್ಲಿ ಮಾತಾಡೋದು ಅವ್ನು ಕಾಮಿಡಿಯಾಗಿ ತೊಗೊಳ್ತಿದ್ದಾನೆ, ಸೀರಿಯಸ್ ಆಗಿ ಯಾರು ತೊಗೊಳ್ತಾ ಇಲ್ಲ. ಅದೊಂದು ಬಿಟ್ಟರೆ ಗಿಲ್ಲಿ ಮಾತಾಡ್ತಿರೋದು ನ್ಯಾಯವಾಗಿದೆ, ಗಿಲ್ಲಿ ಆಡ್ತಿರೋದು ಚೆನ್ನಾಗಿದೆ. ಅವರಿಂದಾನೇ ಬಿಗ್ ಬಾಸಲ್ಲಿ ಕಾವ್ಯನೂ ಗಿಲ್ಲಿ ಪೇರ್ ತುಂಬ ಚೆನ್ನಾಗಿದೆ. ಮಾಳು ಅವರು ಏನು ಗೊತ್ತಾ, ಅವ್ರು ಯೋಚನೆ ಮಾಡಿ ಯಾರು ಹೆಂಗಿದ್ದಾರೆ ಏನು ಅಂತ ತಿಳ್ಕೊಂಡು ಮಾಡುವಂಥ ಮಾಡುವವರು. ನಮಗೆ ಅಷ್ಟೊಂದೇನು ಅವ್ರೇನು ಇಷ್ಟ ಆಗಲಿಲ್ಲ ಸರ್. ಅವರು ಬಿಗ್ ಬಾಸ್ ಹೆಣ್ಮಕ್ಳು ಕಂಡ್ರೆ ಹೆದರ್ತಾರೆ. ಅಯ್ಯೋ ಯಾಕೆ ಬೇಕಪ್ಪ ಅಂತ ಮೂಲೆ ಕೂತ್ಬಿಟ್ಟಿದ್ದಾರೆ. ಅವ್ರದ್ದೇನು ಇದೇ ಇಲ್ಲ. ಕಾಕ್ರೋಚ್ ಅವ್ರದ್ದು ಏನಿಲ್ಲ. ಆಮೇಲೆ ಇವರು ಈಗ ನಮ್ಮ ಅವ್ರ ಹೆಸರೇನು ರಘು ಸರ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತೆ ರಿಷಿಕಾ ಮತ್ತೆ ರಿಷಾ ಗೌಡಗೆ ಕ್ಲಾಸ್ ತಗೊಂಡ್ರು, ಅದು ಹೇಗಿತ್ತು ಸರ್? ಅದೇ ನೋಡಿ, ನೀವು ಹೇಗಿತ್ತು ಅಂತ ಕೇಳೋ ಬದಲಿ ಅಲ್ಲೇ ನೋಡ್ಬೋದು ನೀವು. ರಕ್ಷಿತಗೆ ಒಂಥರ ಮಾತಾಡಿದ್ರು, ರಿಷಿಕಾ ಮತ್ತು ಅವರಿಗೆ ಒಂಥರ ಮಾತಾಡಿದ್ರು. ಈ ರಕ್ಷಿತಗೆ ಹೆಂಗೆ ಆವಾಜ್ ಹಾಕಿ ನಾನು ಇದರಲ್ಲಿ ಇದು ನಗು ಥರ ಏನು ಹೇಳಿದ್ರು ಅದನ್ನೇ ಅವ್ರಿಗೂ ಹೇಳ್ಬೋದಾಗಿತ್ತಲ್ಲ, ಅದರಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಬೇಜಾರಾಯಿತು. ಬಡವ್ರ ಹುಡುಗಿ ಅಂತ ಏನಾರು ಹಾಗೆ ಮಾಡಿದ್ರಾ, ಅಥವಾ ಇವ್ರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತಾನೆ. ಕನ್ನಡ ಕಲಿತಾ ಇದ್ದಾಳೆ, ತುಳುಯಿಂದ ಮುಂಬೈಯಿಂದ ಬಂದಿದ್ರೇನು ಕನ್ನಡ ಕಲಿತಿದ್ದಾಳೆ, ಚೆನ್ನಾಗೇ ಮಾತಾಡ್ತಾಳೆ. ನೋಡಿ ಈಗ ಅವಳು ಕನ್ನಡ ಭಾಷೆನೇ ಎಲ್ಲ ಕಡೆ ರೀಲ್ಸ್ ಟ್ರೋಲ್ ಆಗ್ತಾ ಇದೆ. ಹಾಗಾಗಿ ಅವಳು ಇಷ್ಟ. ಹಾಂ ಹೌದು, ಎರಡು ಕಡೆನೂ ಒಂದೇ, ಸೇಮ್ ಟು ಸೇಮ್ ಇದೆ. ಗಿಲ್ಲಿನೂ ಹಾಗೆ ಇದ್ದಾರೆ. ಗಿಲ್ಲಿ ಎಷ್ಟು ಸಲ ಅವ್ರನ್ನ ವಾರ್ನಿಂಗ್ ಮಾಡಿದ್ರು, ನೀವು ಕಾಮಿಡಿ ಈ ಥರ ಮಾಡಬಾರ್ದು, ನೇರವಾಗಿ ಮಾತಾಡಬೇಕು, ಕಾಮಿಡಿ ತೊಗೊಂಡು ನಿಮ್ಮ ಇದು ಲೆವೆಲೇ ಕಮ್ಮಿ ಆಗುತ್ತೆ ಅಂತ ವಾರ್ನಿಂಗ್ ಮಾಡಿದ್ರು ಅವನು ಅದನ್ನು ತಲೆಗೆ ಹಾಕ್ಕೊಂಡಿಲ್ಲ. ಯಾಕಂದರೆ ಅವ್ನು ಬಂದಿರೋದೇ ಕಾಮಿಡಿಯಿಂದಾನೆ, ಹಾಗಾಗಿ ಹಾಗೆ ಆಟ ಆಡ್ತಿದ್ದಾನೆ. ಕೋಟಿ ಹಸು ಇದೆ, ಹೌದು. ಹಾಂ ಇರ್ಬೋದು, ಯಾಕೆ ಇರಬಾರ್ದು ಸರ್? ಅವರು ಒಂದು ಕಲಾವಿದ ಸರ್. ಅವನು ಆವಾಗ್ಲಿಂದನೂ ಆಟ ಆಡ್ತಿದ್ದಾನೆ, ಒಳ್ಳೆ ದುಡ್ಡು ಮಾಡಿದ್ದಾನೆ, ಅದರಲ್ಲೇನು ಸುಳ್ಳು ಹೇಳಿಲ್ಲ ಅವನು. ಇವರಂದ ಎರಡೆರಡು ಮುಖವಾಡ ಇದೆಯಾ ಅವನಿಗೆ? ಇಲ್ಲ. ಹೊರಗೊಂದು ಒಳಗೊಂದು ಇಲ್ಲ ಅವನಿಗೆ. ಇರ್ಬೋದು, ನಾವು ನೋಡಿಲ್ಲ. ಆದರೂ ಅವನು ಯಾಕೆ ಆ ಥರ ಹೇಳಬೇಕು? ಅವನು ಕೋಟ್ಯಾಧೀಶ್ವರ ಆಗಲಿ ಬಿಡಿ, ಅವನು ತಗೊಳ್ಳಿ, ಅವನೇ ಮಾಡಲಿ. ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ. ಗಿಲ್ಲಿ ಕಾವ್ಯ ಪೇರ್ ತುಂಬ ಚೆನ್ನಾಗಿದೆ. ಹೌದು. ಅಲ್ಲಿ ಯಶ್ ಜೊತೆಗೆ ಒಂದ್ಸಲ ಜೋಡಿ ಇತ್ತು, ಗಗನ ಒಂದು ಜೋಡಿ ಇತ್ತು. ಕಾವ್ಯ ಗಿಲ್ಲಿ ಜೋಡಿ ತುಂಬ ಇಷ್ಟ. ಗಗನದು ಅವಳು ತುಂಬ ಮ್ಯಾನಿಪ್ಯುಲೇಟ್ ಮಾಡಿದ. ಅವ್ರು ಯಾರವರು, ಅವನ ಹೆಸರೇನು, ಬಿಗ್ ಬಾಸ್ನಲ್ಲಿ ಇದ್ನಲ್ಲ, ಯಾರವನು, ಡ್ರೋನ್ ಪ್ರತಾಪ್, ಅವ್ರ ಜೊತೆಗೂ ಅವಳು ಚೆನ್ನಾಗೇ ಇದ್ದಾಳೆ. ಹಾಗಾಗಿ ನಮಗೆ ಕಾವ್ಯದಿಂದ ಯಾವುದೂ ಕಂಪ್ಲೇಂಟ್ಸ್ ಇಲ್ಲ, ಇಷ್ಟ. ಕಾವ್ಯ ಮನೆಯಲ್ಲಿ ಹೋಮ್ ಟೂರ್ ಮಾಡಿದಾಗ ಅವ್ರ ಅಪ್ಪ ಅಮ್ಮನ ಕೇಳಿದಾಗ ಕಾವ್ಯನ ಸೊಸೆ ಮಾಡ್ಕೊಳ್ತೀರಾ ಅಂದರೆ ಹ್ಞೂ ಅಂತ ಹೇಳಿದ್ರು. ಅವ್ರ ನಿಜ ಜೀವನ ಜೋಡಿ ಆದ ಖುಷಿನ 100% ಸರ್. ಚೆನ್ನಾಗಿದೆ. ಅವಳು ಕಾವ್ಯಗೆ ಗೊತ್ತಿದೆ ಇವ್ರು ಯಾವ ಥರ ಅನ್ನೋದು. ನೀವು ಒಂದು ಅವ್ರ ಲೆಟರನ್ನು ಹರಿಬೇಕಾದ್ರೆ ಒಂದು ಸಿಚುಯೇಷನ್ ಬಂತು ಅಂದರೆ ಅಷ್ಟು ನಂಬಿಕೆ ಇದೆ ಅವನ ಮೇಲೆ. ಹಾಗಾಗಿ ಹೌದು. ಸರ್ ರನ್ನರ್ ಅಪ್ ಬಂದ್ಬಿಟ್ಟು ರಕ್ಷಿತಾ ಆಗ್ಬೋದು, ಗಿಲ್ಲಿ ಗೆಲ್ಬೋದು ಸರ್. ಈಗ ಟಾಪ್ 5 ಯಾರು ಬರ್ತಾರೆ? ಟಾಪ್ 5 ಧ್ರುವ ಗೀತಾ ಸೀರಿಯಲ್ ಮಾಡಿದಾನಲ್ಲ, ಧನುಷ್. ಟಾಪ್ 5. 4th ಬಂದ್ಬಿಟ್ಟು ಯಾರು, ರಘು. 3 ಬಂದ್ಬಿಟ್ಟು ಯಾರು ಗೊತ್ತಿಲ್ಲ ಸರ್. 3ನಲ್ಲಿ ಫಸ್ಟ್ ಬಂದ್ಬಿಟ್ಟು ಗಿಲ್ಲಿ, ಸೆಕೆಂಡ್ ಬಂದ್ಬಿಟ್ಟು 3 ಕಾವ್ಯ ಬರ್ಬೋದು. ಹೌದು. ಓಕೆ.